ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಶೋನಾ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿನಿಂದ ಒಂದು ಸೂಪರ್ ಆದಂಥ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಡಲ್ನೆಸ್ ಆಗಿರಲಿ, ಮೊಡವೆ ಕಲೆಗಳಾಗಿರಲಿ, ಸನ್ ಟ್ಯಾನ್ ಆಗಿರಲಿ, ಇವೆಲ್ಲವುಗಳನ್ನು ಕಡಿಮೆ ಮಾಡಿ ಒಂದು ಕಲರಹಿತ ಮುಖವನ್ನು ನಮಗೆ ಕೊಡಲಿಕ್ಕೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಉಪಯುಕ್ತ ಅನ್ಬೋದು. ಆದರೆ ಫ್ರೆಂಡ್ಸ್, ಇದನ್ನು ನಿಯಮಿತವಾಗಿ ಬಳಸೋದು ತುಂಬಾ ಮುಖ್ಯ. ಹಾಗಾಗಿ ಫ್ರೆಂಡ್ಸ್, ಇದನ್ನು 100% ನ್ಯಾಚುರಲ್ ಆಗಿ ಫೇಸ್ ಪ್ಯಾಕ್ ಆಗಿದ್ದು ಖಂಡಿತ ಉಪಯೋಗಿಸಿ ಇದರ ಬೆನಿಫಿಟ್ಸನ್ನು ನಿಮ್ಮದಾಗಿಸಿಕೊಳ್ಳಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ ಏನಾದ್ರು ನೀವು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಯಾವುದೇ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗಿದ್ರೆ ತಡ ಯಾಕೆ, ಈ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದು. ಇವತ್ತಿನ ನಮ್ಮ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವುದು ಕಡಲೆ ಹಿಟ್ಟು. ನಾನಿಲ್ಲಿ ಒಂದು ಸಲ ಮಾಡಲಿಕ್ಕೆ ಬೇಕಾಗಿರೋದನ್ನು 1 ಚಮಚ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿನಲ್ಲಿ ಕ್ಲೆನ್ಸಿಂಗ್ ಅಂಶ ಇದೆ ಮತ್ತು ಇದು ನಮ್ಮ ಮುಖದಲ್ಲಿ ಟ್ಯಾನಿಂಗನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನೀವು ಕಡಲೆ ಹಿಟ್ಟು ಮತ್ತು ಮೊಸರನ್ನ ಫೇಸ್ ಪ್ಯಾಕನ್ನು ದಿನಾಲೂ ಕೂಡ ಬಳಸ್ಬೋದು. ನಂತರ ಇದಕ್ಕೆ ಬೇಕಾಗಿರೋದು ಅರಿಶಿಣದ ಪುಡಿ. ನಾನು ಇಲ್ಲಿ ಕಸ್ತೂರಿ ಅರಿಶಿಣವನ್ನು ತೊಗೊಂಡಿದ್ದೀನಿ, ಅಂದರೆ ವೈಲ್ಡ್ ಟರ್ಮರಿಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಇದಿಲ್ಲ ಅಂದರೆ ಮಾಮೂಲಿ ನೀವು ಅರಿಶಿಣ ಪುಡಿ ಇರುತ್ತಲ್ಲ ಅದನ್ನು ಬಳಸ್ಬೋದು. ಬಟ್ ಇದು ಚರ್ಮಕ್ಕೆ ನಮ್ಮ ತುಂಬಾ ಒಳ್ಳೆಯದು. ವೈಲ್ಡ್ ಟರ್ಮರಿಕ್ ಪೌಡ್ರನ್ನು ಆನ್ಲೈನು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮದು ಆಯುರ್ವೇದಿಕ್ ಅಂಗಡಿ, ಗಂಧಗಿ ಅಂಗಡಿ ಇರುತ್ತಲ್ಲ, ಆ ಗಂಧಗಿ ಅಂಗಡಿಯಲ್ಲಿ ಈ ಕಸ್ತೂರಿ ಅರಿಶಿಣ ಪುಡಿ ನಿಮಗೆ ಸಿಗುತ್ತೆ. ಅರಿಶಿಣದ ಪುಡಿಯನ್ನು ಉಪಯೋಗಿಸೋದ್ರಿಂದ ನಮ್ಮ ಚರ್ಮ ನ್ಯಾಚುರಲ್ ಗ್ಲೋವನ್ನು ಪಡೆದುಕೊಳ್ಳುತ್ತೆ. ಹಾಗೆ ಅನ್ಇವನ್ ಸ್ಕಿನ್ಗೆ ಟ್ರೀಟ್ ಕೂಡ ಆಗುತ್ತೆ. ನಾವಿಲ್ಲಿ ಕಸ್ತೂರಿ ಅರಿಶಿಣ ಪುಡಿಯನ್ನು ಉಪಯೋಗಿಸೋದ್ರಿಂದ ಅದರಲ್ಲಿ ಮುಖದಲ್ಲಿ ನಮ್ಮದು ಹಳದಿತನ ಉಳಿಯೋದಿಲ್ಲ, ಅದು ಹೋಗಿಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕೊಳ್ಳೋಣ. ಮೊಸರಲ್ಲಿ ಕೂಡ ನ್ಯಾಚುರಲ್ ಅಂತ ಬ್ಲೀಚಿಂಗ್ ಒಂದು ಕಾಂಪೌಂಡ್ ಇರುತ್ತೆ. ಹಾಗೆ ನಾವು ಮುಖದಲ್ಲಿರುವ ಮೊಡವೆಗಳನ್ನು ಕೂಡ ಕಡಿಮೆ ಮಾಡಬಹುದು. ಹಾಗೆ ಕೆಲವೊಂದು ನಾನು ಇದಕ್ಕೆ ನೆಕ್ಸ್ಟ್ ಏನಂದರೆ 1-2 ಲೆಮನ್ ಹನಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಲೆಮನ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಿಮ್ಗೆ ಲೆಮನ್ ಆಗ್ಬೋದಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಲಿಂಬೆಹಣ್ಣಿನಲ್ಲಿ ನ್ಯಾಚುರಲ್ ಆಗಿ ಅಸಿಡಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಚರ್ಮವನ್ನು ಒಂದು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ. ಇದನ್ನು ಹಚ್ಚಿಕೊಳ್ಳೋ ಮೊದಲು ನೀವು ಫೇಸನ್ನು ಸ್ವಲ್ಪ ತಣ್ಣೀರಿಂದ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಳ್ಬೇಕು. ಆವಾಗ ನೆಕ್ಸ್ಟ್ ನಾವು ಇದನ್ನು ಈ ಫೇಸ್ ಪ್ಯಾಕ್ ಬಂದು ಟ್ಯಾನಿಂಗನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಫುಲ್ ಬಾಡಿ ಕೂಡ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು 15-20 ನಿಮಿಷ ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು. ಈ ರೀತಿ ಒಣಗಿ ಆದಮೇಲೆ ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಆದಮೇಲೆ ನೀವು ಒಣಗಿಸಿ ಡ್ರೈ ಆದಮೇಲೆ ನೀವು ಇದನ್ನು ತಣ್ಣನೆ ನೀರಿನಲ್ಲಿ ತೊಳ್ಕೊಳ್ಬೇಕು. ಇದೇ ರೀತಿ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿನ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಫೇಸ್ ಪ್ಯಾಕ್ ಬಂದು ನ್ಯಾಚುರಲಿ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಉಂಟಾಗೋದಿಲ್ಲ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಒಂದು ನ್ಯಾಚುರಲ್ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಇದರ ಬೆನಿಫಿಟ್ಸನ್ನು ಪಡ್ಕೊಳ್ಳಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.